ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಅತ್ಯಂತ ಪ್ರಭಾವಿ ಶಾಸಕನಾಗಿದ್ದಂಥ ವಿನಯ್ ಕುಲಕರ್ಣಿ ಹಾಗೆ ಇನ್ನಿತರ 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಯನ್ನ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ. ಈ ವಿಡಿಯೋದಲ್ಲಿ ನಾನು ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೇನೆ. ಮೊದಲಿಗೆ ನಾವು ವಿನಯ್ ಕುಲಕರ್ಣಿ ಬಗ್ಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನೊಂದು ಹೆಸರಿಗೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆಯನ್ನ ಮಾಡಬೇಕಾಗಿದೆ. ಯಾವುದು ಅಂದ್ರೆ ಚನ್ನಕೇಶವ ಟಿಂಗರಿಕರ್ ಎನ್ನುವಂತ ಹೆಸರು. ಇವ್ರು ಯಾರು ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥ ಮನುಷ್ಯ ಅಥವಾ ಇನ್ಸ್ಪೆಕ್ಟರ್. ಇದೀಗ ಪೊಲೀಸ್ ಇಲಾಖೆಯ ಮರ್ಯಾದೆಯನ್ನ ತೆಗೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಓರ್ವ ಶಾಸಕ ಆಗ ಸಚಿವನಾಗಿದ್ದಂಥ ವ್ಯಕ್ತಿ ವಿನಯ್ ಕುಲಕರ್ಣಿ ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿದು ಇಡೀ ಪ್ರಕರಣಕ್ಕೆ ಮಣ್ಣು ಮುಚ್ಚುವಂತ ಕೆಲಸವನ್ನ ಮಾಡಿದ್ದು ಇದೇ ಚನ್ನಕೇಶವ ಟಿಂಗ್ರಿಕರ್. ಅವರಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ಅದೇ ರೀತಿಯಾಗಿ ಚನ್ನಕೇಶವ ಟಿಂಗ್ರಿಕರ್ ಮಣ್ಣನ್ನ ಮುಚ್ಚಿಬಿಟ್ಟಿದ್ರಲ್ಲ ಅಥವಾ ಚಪ್ಪಡಿ ಕಲ್ಲನ್ನ ಎಳೆದು ಬಿಟ್ಟಿದ್ರಲ್ಲ ಪ್ರಕರಣದ ಮೇಲೆ, ಆ ಚಪ್ಪಡಿ ಕಲ್ಲನ್ನ ಎತ್ತುವಂತ ಕೆಲಸವನ್ನ ಮಾಡಿದ್ದು ಸಿಬಿಐನ ದಕ್ಷ ಅಧಿಕಾರಿಯಾಗಿರುವಂತ ರಾಕೇಶ್ ರಂಜನ್. ಅವ್ರಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ವಿಚಾರವನ್ನ ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತೀನಿ. ನೋಡಿ, ಓರ್ವ ಭ್ರಷ್ಟ ಮತ್ತೊಬ್ಬ ದಕ್ಷ ಅಧಿಕಾರಿ ಇಬ್ಬರ ಬಗ್ಗೆಯೂ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಅದರ ನಡುವೆ ಈ ಪ್ರಕರಣದಲ್ಲಿ ಒಂದು ರಹಸ್ಯದ ವಿಚಾರ ಏನಪ್ಪಾ ಅಂದ್ರೆ, ನಿನ್ನೆಯೂ ಕೂಡ ಸಾಕಷ್ಟು ಮಾಧ್ಯಮಗಳಲ್ಲಿ ಮಾತನಾಡ್ತಾ ಇದ್ರು ಕೊಲೆಯಾದಂಥ ಯೋಗೇಶ್ ಗೌಡ ಪತ್ನಿ ಮಲ್ಲವ್ವ. ಇದೇ ಮಲ್ಲವ್ವ ಆರಂಭದಲ್ಲಿ ದೊಡ್ಡ ಮಟ್ಟಿಗೆ ಧ್ವನಿ ಎತ್ತಿದ್ರು ತಮ್ಮ ಗಂಡನ ಪರವಾಗಿ. ಆದ್ರೆ ಇದ್ದಕ್ಕಿದ್ದ ಹಾಗೆ ಮಲ್ಲವ್ವ ಸೈಲೆಂಟ್ ಆಗಿಬಿಡ್ತಾರೆ. ಬರೀ ಸೈಲೆಂಟ್ ಆಗಿದ್ರೆ ಸಮಸ್ಯೆ ಇರಲಿಲ್ಲ, ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆ ಆಗಿಬಿಡ್ತಾರೆ. ಅದೇ ವಿನಯ್ ಕುಲಕರ್ಣಿಯ ಪರವಾಗಿ ಮಾತನಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಯಾಕೆ, ಏನು, ಹೇಗೆ, ಇಂದಿಗೂ ಕೂಡ ರಹಸ್ಯವಾಗಿ ಉಳಿದುಕೊಂಡಿರುವಂಥ ವಿಚಾರ. ನಿನ್ನೆಯೂ ಕೂಡ ಸಾಕಷ್ಟು ಮಾಧ್ಯಮಗಳಲ್ಲಿ ಅವರು ಮಾತನಾಡಿದ್ರು ಕೂಡ ಯಾವುದಕ್ಕೂ ಸರಿಯಾದ ರೀತಿಯಲ್ಲಿ ಕ್ಲಾರಿಟಿಯನ್ನು ಕೊಡ್ತಾ ಇರಲಿಲ್ಲ. ಅವ್ರ ವಿಚಾರದಲ್ಲಿ ಏನಾಗಿತ್ತು ಅದನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಮೊದಲಿಗೆ ವಿನಯ್ ಕುಲಕರ್ಣಿ ವಿಚಾರಕ್ಕೆ ಬರೋದಾದ್ರೆ, ನೋಡಿ, ಒಬ್ಬ ಮನುಷ್ಯ ಅಹಂಕಾರ ಅಧಿಕಾರದ ದರ್ಪದಿಂದ ತನ್ನ ಬದುಕನ್ನ ಹೇಗೆಲ್ಲ ನಾಶ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ವಿನಯ್ ಕುಲಕರ್ಣಿ ಬೆಸ್ಟ್ ಎಕ್ಸಾಂಪಲ್. ವಿನಯ್ ಕುಲಕರ್ಣಿ ಆರಂಭದಲ್ಲಿ ಯುವ ಕಾಂಗ್ರೆಸ್ನಲ್ಲಿ ಇದ್ರು. ಅದಾದ ಬಳಿಕ ಪಕ್ಷೇತರರಾಗಿ ಚುನಾವಣೆ ಸ್ಪರ್ಧೆಯನ್ನ ಮಾಡಿದ್ರು. ಅದಾದ ನಂತರ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಚುನಾವಣೆ ಸ್ಪರ್ಧೆಯನ್ನ ಮಾಡಿ ಆರಂಭದಲ್ಲಿ ಸೋಲನ್ನು ಕೂಡ ಕಾಣ್ತಾರೆ. 2013ರಲ್ಲಿ ವಿನಯ್ ಕುಲಕರ್ಣಿ ಗೆಲುವನ್ನ ಕಾಣ್ತಾರೆ. ಗೆಲುವನ್ನ ಕಂಡಾದ ಬಳಿಕ ಅವರು ಸಚಿವರಾಗಿಯೂ ಕೂಡ ಕೆಲಸವನ್ನ ಮಾಡುವಂತ ಒಂದು ಅವಕಾಶ ಅವರಿಗೆ ಒಲಿದು ಬಂದ್ಬಿಡುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೀಗೆ ಬೇರೆ ಬೇರೆ ಒಂದಷ್ಟು ಅವಕಾಶಗಳು ಕೂಡ ಅವರಿಗೆ ಸೃಷ್ಟಿಯಾಗುತ್ತೆ. ಮತ್ತೊಂದು ಕಡೆಯಿಂದ ವ್ಯವಹಾರದಲ್ಲೂ ಕೂಡ ಒಳ್ಳೆ ಹೆಸರನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ, ಕೋಟಿ ಕೋಟಿ ಆಸ್ತಿಯನ್ನ ಕೂಡ ಹೊಂದಿದ್ದಂತ ವ್ಯಕ್ತಿ ಇದೇ ವಿನಯ್ ಕುಲಕರ್ಣಿ. ಆದ್ರೆ ಇದೇ ವಿನಯ್ ಕುಲಕರ್ಣಿಯ ಆ ಅಧಿಕಾರದ ದರ್ಪ, ಅಧಿಕಾರದ ಮದ ಅಥವಾ ದೌಲತ್ತು ಇತ್ತಲ್ಲ, ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡುವವರೆಗೂ ಕೂಡ ಕರ್ಕೊಂಡು ಹೋಗಿಬಿಡ್ತು. ಇವತ್ತೆಲ್ಲ ಇದ್ದರೂ ಕೂಡ ವಿನಯ್ ಕುಲಕರ್ಣಿ ಇದೀಗ ಜೈಲು ಶಿಕ್ಷೆಯನ್ನು ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ನೋಡಿ, ಮನುಷ್ಯನ ಸಮಯ ಕೆಟ್ಟರೆ ಹೆಂಗೆ ಆಗಿಬಿಡುತ್ತೆ ಅಂತ. ಇದೇ ವಿನಯ್ ಕುಲಕರ್ಣಿ ಮೊನ್ನೆ ತಾನೇ ಹೈಕಮಾಂಡ್ ಭೇಟಿಗೆ ಹೋಗಿದ್ರು ಬೇರೆ ಬೇರೆ ಶಾಸಕರ ಜೊತೆಗೆ. ನಾನು ಕೂಡ ಸಚಿವ ಆಗಬೇಕು, ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡಿ ಎನ್ನುವಂತಹ ರೀತಿಯಲ್ಲಿ. ಆದ್ರೆ ಅದೇ ವಿನಯ್ ಕುಲಕರ್ಣಿ ಇವತ್ತು ನಾನು ಯಾವಾಗ ಹೊರಗಡೆ ಬರ್ತೀನಿ ಅಂತ ಗೊತ್ತಿಲ್ಲದ ರೀತಿಯಲ್ಲಿ, ಅಂದ್ರೆ ಗ್ಯಾರಂಟಿ ಇಲ್ಲ, ಜೀವಾವಧಿ ಶಿಕ್ಷೆ ಇಂತಿಷ್ಟೇ ವರ್ಷ ಅಂತ ಇರೋದಿಲ್ಲ, ಈಗ ಯಾವತ್ತು ಬರ್ತೀನಿ ಅಂತ ಗೊತ್ತಿಲ್ಲ, ಈಗ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಹಾಗೆ ಆರಂಭದಲ್ಲಿ ಇನ್ನೊಂದು ಕ್ಲಾರಿಟಿಯನ್ನು ಕೊಡೋದಾದ್ರೆ, ಜೀವಾವಧಿ ಶಿಕ್ಷೆ ಅಂದಾಗ ತುಂಬಾ ಜನರಿಗೆ ಗೊಂದಲ ಇರುತ್ತೆ. 14 ವರ್ಷ ಅಂತೆ, 20 ವರ್ಷ ಅಂತೆ, ಅಥವಾ ಇಂತಿಷ್ಟೇ ವರ್ಷ ಎನ್ನುವ ರೀತಿಯಲ್ಲಿ. ಹಾಗಲ್ಲ, ಜೀವಾವಧಿ ಶಿಕ್ಷೆ ಅಂದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಕೊಟ್ಟಿದೆ, ಜೀವನ ಪರ್ಯಂತ ಜೈಲಿನಲ್ಲಿ ಇರುವಂತ ಶಿಕ್ಷೆ. ಆದ್ರೆ ಏನಾಗುತ್ತೆ ಅಂದ್ರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿರುವ ಪ್ರಕಾರ ಒಂದು ಕೇಸ್ನ ರೆಫರೆನ್ಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಕನಿಷ್ಠ 20 ವರ್ಷಗಳ ಕಾಲ ಜೈಲಿನಲ್ಲಿ ಇರಬೇಕಾಗತ್ತೆ. ಅದಾದ ಬಳಿಕ ಅವರು ರಾಷ್ಟ್ರಪತಿಗಳಿಗೆ ಮನವಿಯನ್ನ ಮಾಡಿಕೊಳ್ಳಬಹುದು, ಸನ್ನಡತೆ ಆಧಾರದ ಮೇಲೆ ನಮ್ಮನ್ನ ರಿಲೀಸ್ ಮಾಡಬೇಕು ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಕನಿಷ್ಠ 20 ವರ್ಷಗಳವರೆಗೆ ವಿನಯ್ ಕುಲಕರ್ಣಿ ಜೈಲಿನಲ್ಲೇ ಕಾಲ ಕಳಿಬೇಕಾಗಿದೆ. ಅದರ ಆಚೆಗೆ ಈಗ ಒಂದಷ್ಟು ಕಾನೂನು ಹೋರಾಟವನ್ನು ಮಾಡೋದಕ್ಕೆ ಅವಕಾಶ ಇದೆ. ಅವರು ಹೈಕೋರ್ಟ್ಗೆ ಹೋಗ್ಬೋದು. ನಮ್ಮ ಈ ಏನು ಅಪರಾಧಿ ಅಂತ ಹೇಳಿ ತೀರ್ಪು ಬಂದಿದೆಯಲ್ಲ, ಈ ತೀರ್ಪನ್ನ ನೀವು ಅಮಾನತಿನಲ್ಲಿ ಇಡಬೇಕು, ಜಾಮೀನು ಕೊಡಿ ಅಂತಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಬಹುದು. ಹೈಕೋರ್ಟ್ನಲ್ಲಿ ಆಗಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಕೂಡ ಅವಕಾಶ ಇದೆ. ಆದ್ರೆ ಸಿಬಿಐ ತುಂಬಾ ಅಚ್ಚುಕಟ್ಟಾಗಿ ತನಿಖೆಯನ್ನ ಮಾಡಿರುವಂತ ಕಾರಣಕ್ಕಾಗಿ, ತುಂಬಾ ಪ್ರಬಲವಾದಂತ ಸಾಕ್ಷಿಯನ್ನ ಕಲೆ ಹಾಕಿರುವಂತ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಬಚಾವಾಗೋದು, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೂಲಕ ರಿಲೀಫ್ ಅನ್ನ ಪಡೆದುಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲವೇ ಅಲ್ಲ. ಈಗ ಓಕೆ, ಚನ್ನಕೇಶವ ಟಿಂಗ್ರಿಕರ್ ವಿಚಾರಕ್ಕೆ ಬರ್ತೀನಿ. ಬಂಧುಗಳೇ, ಒಟ್ಟು 21 ಮಂದಿ ಆರೋಪಿಗಳು ಇದ್ರು ಇದರಲ್ಲಿ. ಆ 21 ಮಂದಿಯಲ್ಲಿ ಇಬ್ಬರು ಪೊಲೀಸರು. ಒಬ್ಬ ವ್ಯಕ್ತಿಯ ಹೆಸರು ವಾಸುದೇವ್ ನೀಲಕೇಣಿ ಅಂತ ಹೇಳಿ. ಈ ಮನುಷ್ಯ ಆ ಸಂದರ್ಭದಲ್ಲಿ ACP ಆಗಿದ್ದಂಥವರು. ಇವ್ರ ಮೇಲೂ ಕೂಡ ಗಂಭೀರ ಆರೋಪಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ಲಂಚ ತೆಗೆದುಕೊಂಡಿದ್ದಾರೆ, ಪ್ರಕರಣದ ದಿಕ್ ತಪ್ಪಿಸಿದ್ದಾರೆ, ತಿರುಚಿದ್ದಾರೆ ಎನ್ನುವ ರೀತಿಯಲ್ಲಿ. ಅದರ ಅದೃಷ್ಟ ಚೆನ್ನಾಗಿತ್ತು ಅಂತ ಕಾರಣುತ್ತೆ ಈಗ ನಿರ್ದೋಷಿ ಅಂತ ಹೇಳಿ ತೀರ್ಪು ಬಂದಿದೆ. ಹೀಗಾಗಿ ನಾನು ಅವ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. 21 ಆರೋಪಿಗಳಲ್ಲಿ ಮತ್ತೋರ್ವ ವ್ಯಕ್ತಿ ಯಾರು ಅಂದ್ರೆ ಅದೇ ಚನ್ನಕೇಶವ ಟಿಂಗ್ರಿಕರ್ A19.
ಉಳಿದ ಆರೋಪಿಗಳಿಗೆ, ಈಗ ಅವರೆಲ್ಲರೂ ಕೂಡ ಅಪರಾಧಿಗಳು, ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ರೆ ಚನ್ನಕೇಶವ ಟಿಂಗ್ರಿಕರ್ಗೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆ, ಅದೇ ರೀತಿಯಾಗಿ 30,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ನಿನ್ನೆ ಯೋಗೇಶ್ ಗೌಡ ಅಕ್ಕ ಮಾತನಾಡ್ತಾ ಇದ್ರು, ಚನ್ನಕೇಶವ ಟಿಂಗ್ರಿಕರ್ಗೂ ಜೀವಾವಧಿ ಶಿಕ್ಷೆ ಆಗ್ಬೇಕಾಗಿತ್ತು. ಈ ಮನುಷ್ಯ ಅಷ್ಟು ಹೊಟ್ಟೆ ಉರಿಸಿಲ್ಲ ನಮಗೆ, ಬಂದು ಬೆದರಿಕೆ ಹಾಕ್ತಾ ಇದ್ದ ಈ ಮನುಷ್ಯ, ನಾಚಿಕೆ ಮಾನ ಮರ್ಯಾದೆಯನ್ನು ಬಿಟ್ಟು ಪೊಲೀಸ್ ಅಧಿಕಾರಿ ಅನ್ನೋದನ್ನು ಕೂಡ ಮರೆತು ನಮಗೆ ಬೆದರಿಕೆ ಹಾಕ್ತಿದ್ದ ಪುಡಿರೌಡಿಗಳ ರೀತಿಯಲ್ಲಿ ಅಂತ ಹೇಳಿ ಅವ್ರ ಅಕ್ಕ ಹೇಳ್ತಾ ಇದ್ರು. ಇಂಥ ಚನ್ನಕೇಶವ ಟಿಂಗ್ರಿಕರ್ಗೆ 7 ವರ್ಷ ಜೈಲು ಶಿಕ್ಷೆ ಆಗಿದೆ. ಬಂಧುಗಳೇ, ಇದು ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆಯ ಗಂಟೆ. ಯಾರ್ಯಾರಿಗೆ ಈ ದೊಡ್ಡವರ ಬೂಟು ನೆಕ್ಕುವಂತ ಪೊಲೀಸ್ ಅಧಿಕಾರಿಗಳಿಗೆ, ದೊಡ್ಡವರ ತಾಳಕ್ಕೆ ತಕ್ಕ ಹಾಗೆ ಕುಣಿದು ಪ್ರಕರಣದ ದಿಕ್ಕನ್ನ ತಪ್ಪಿಸಿ ಇನ್ನೊಬ್ಬರ ಕಣ್ಣಲ್ಲಿ ಕಣ್ಣೀರನ್ನ ಹಾಕಿಸುವಂತ ಈ ದುಷ್ಟರಿದ್ದಾರಲ್ಲ, ದುಷ್ಟ ಪೊಲೀಸ್ ಅಧಿಕಾರಿಗಳು, ಅಂತವರಿಗೆ ಇದು ಎಚ್ಚರಿಕೆಯ ಗಂಟೆ. ಇಂಥವ್ರು ಬಹಳ ಮಂದಿ ಇದ್ದಾರೆ ನಿಮ್ಮ ನಡುವೆ. ಅದು ಹೇಗೇಗೋ ಅವರೆಲ್ಲರೂ ಕೂಡ ತಪ್ಪಿಸ್ಕೊಂಡು ಬಿಡ್ತಾ ಇದ್ರು. ಬಡವರು ಅಂದಾಗ ದರ್ಪವನ್ನ ತೋರ್ತಾ, ಶ್ರೀಮಂತರು ಅಂದಾಗ ಬೂಟ್ ನೆಕ್ತಾ ಇದ್ದಂತ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ನಿಮ್ಮ ನಡುವೆ ಇದ್ದಾರೆ. ಹಿಂದೆ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಅವರು ಇನ್ವಾಲ್ವ್ ಆಗಿದ್ದಾರೆ. ಆದ್ರೆ ಹೇಗೆಗೋ ಬಚಾವ್ ಆಗ್ತಾ ಇದ್ರು. ಕೆಲವೊಬ್ರು ಮಾತ್ರ ಸಿಕ್ಕಾಕೊಳ್ತಾ ಇದ್ರು. ಹಬ್ಬಬ್ಬ ಅಂದ್ರೆ ಸಸ್ಪೆಂಡ್ ಆಗ್ತಾ ಇದ್ರು, ಇಲ್ಲ ಅಂದ್ರೆ ವಜಾಗೊಳ್ತಾ ಇದ್ರು. ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಆದ್ರೆ ನಾನು ಇತ್ತೀಚೆಗೆ ನೋಡಿದ ಹಾಗೆ ಪ್ರಪ್ರಥಮ ಬಾರಿಗೆ ಕೊಲೆ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಓರ್ವ ಪೊಲೀಸ್ ಅಧಿಕಾರಿಗೆ ಶಿಕ್ಷೆ ಆಗಿದೆ. ಹೀಗಾಗಿ ನಾವು ಚನ್ನಕೇಶವ ಟಿಂಗ್ರಿಕರ್ ಬಗ್ಗೆ ಮಾತಾಡಲೇಬೇಕು. ಬಂಧುಗಳು, ಏನು ಚನ್ನಕೇಶವ ಟಿಂಗ್ರಿಕರ್ ಪಾತ್ರ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೊದಲಿಗೆ ಪಾತ್ರ ಏನು ಅಂದ್ರೆ, ಈ ವಿನಯ್ ಕುಲಕರ್ಣಿ ಹಾಗೆ ಯೋಗೇಶ್ ಗೌಡ ನಡುವೆ ಜಟಾಪಟಿ ಎಲ್ಲವೂ ಕೂಡ ಶುರುವಾಗುತ್ತಲ್ಲ. ವಿನಯ್ ಕುಲಕರ್ಣಿ ಆಗ ಪ್ರಭಾವಿ ಸಚಿವರು, ಧಾರವಾಡ ಉಸ್ತುವಾರಿ ಸಚಿವರು ಕೂಡ ಹೌದು. ಆಗ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡನ ಕೊಲೆ ಮಾಡಬೇಕು ಅಂತ ಪ್ಲಾನ್ ಅನ್ನ ಮಾಡ್ತಾರೆ. ಪ್ಲಾನ್ ಮಾಡಿದ್ದು ಹೇಗೆ? ಒಂದು ರೆಸಾರ್ಟ್ ನಲ್ಲಿ ಸಭೆ ಸೇರಿರ್ತಾರೆ. ಆ ಸಭೆಗೆ ಈ ಚನ್ನಕೇಶವ ಟಿಂಗ್ರಿಕರ್ ಸೇರಿದಂತೆ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಬಂದಿದ್ರು ಎನ್ನುವಂತ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಚನ್ನಕೇಶವ ಟಿಂಗ್ರಿಕರ್ ಪಾತ್ರ ಕೊಲೆಗೂ ಮುಂಚೆಯಿಂದಲೇ ಕೂಡ ಶುರುವಾಗತ್ತೆ. ಅಂದ್ರೆ ಹೇಗೆ ಕೊಲೆ ಮಾಡಬೇಕು, ಅದಾದ ಬಳಿಕ ಏನೇನು ಮಾಡಬೇಕು ಎಲ್ಲವನ್ನು ಕೂಡ ಮೊದಲೇ ಪ್ಲಾನ್ ಮಾಡಿದ್ರ. ಇದು ಒಂದಾಯ್ತಾ? ಓಕೆ, ಈಗ ಯೋಗೇಶ್ ಗೌಡ ಕೊಲೆ ಆಯ್ತು. ಕೊಲೆ ಆದ ಬಳಿಕ ಚನ್ನಕೇಶವ ಟಿಂಗ್ರಿಕರ್ ಪಾತ್ರ ಏನು? ಕೊಲೆ ಆಗ್ತಾ ಇದ್ದ ಹಾಗೆ ಯೋಗೇಶ್ ಗೌಡ ಪತ್ನಿ ಮಲ್ಲವ್ವ ಇದೇ ಚನ್ನಕೇಶವ ಟಿಂಗ್ರಿಕರ್ ಹತ್ರ ದೂರು ಕೊಡೋದಿಕ್ಕೆ ಅಂತ ಹೋಗ್ತಾರೆ. ಕಣ್ಣೀರು ಹಾಕ್ತಾರೆ, ಸಂಕಟವನ್ನ ತೋಡ್ಕೊಳ್ತಾರೆ. ಆದ್ರೆ ಆರಂಭದಲ್ಲಿ ಚನ್ನಕೇಶವ ಟಿಂಗ್ರಿಕರ್ ದೂರನ್ನ ತೆಗೆದುಕೊಳ್ಳೋದೇ ಇಲ್ಲ. ಅದಾದ ಬಳಿಕ ಒತ್ತಡ ಜಾಸ್ತಿ ಆಗ್ತಿದ್ದ ಹಾಗೆ ಅವರು ಕಣ್ಣೀರನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾ ಇದ್ದ ಹಾಗೆ FIR ಏನೋ ದಾಖಲಾಗುತ್ತೆ. ಆದ್ರೆ ಅದರಲ್ಲಿ ವಿನಯ್ ಕುಲಕರ್ಣಿ ಹೆಸರು ಇರೋದೇ ಇಲ್ಲ. ವಿನಯ್ ಕುಲಕರ್ಣಿ ಹೆಸರನ್ನು ಅವರು ಪ್ರಸ್ತಾಪ ಮಾಡಿದ್ರು ಕೂಡ ವಿನಯ್ ಕುಲಕರ್ಣಿ ಹೆಸರನ್ನ ಅದರಲ್ಲಿ ಚನ್ನಕೇಶವ ಟಿಂಗ್ರಿಕರ್ ಸೇರಿಸೋದೇ ಇಲ್ಲ. ಯಾಕಂದ್ರೆ ವಿನಯ್ ಕುಲಕರ್ಣಿಯ ಬೂಟು ನೆಕ್ಕುವಂತ ಕೆಲಸವನ್ನ ಈ ಮನುಷ್ಯ ಅದಾಗಲೇ ಶುರು ಮಾಡ್ಕೊಂಡು ಆಗಿತ್ತು. ಕಾಕಿ ಡ್ರೆಸ್ ಅನ್ನ ಹಾಕಿ ಮಾಡಬಾರ್ದಂತ ಕೆಲಸವನ್ನ ಮಾಡೋದಕ್ಕೆ ಚನ್ನಕೇಶವ ಟಿಂಗ್ರಿಕರ್ ಅದಾಗಲೇ ಶುರು ಮಾಡಿ ಆಗಿತ್ತು. ಇದು ಒಂದಾಯ್ತಾ? ಮೊದಲ ತಪ್ಪು. ಅದಾದ ಬಳಿಕ ಮಾಡಿದಂಥ ತಪ್ಪೇನಪ್ಪ ಅಂದ್ರೆ, ಈ ಪ್ರಕರಣದಲ್ಲಿ ಕೊಲೆ ಮಾಡಿದ್ದು ಯಾರೋ, ಆದ್ರೆ ನಾವು ಶರಣಾಗ್ತೀವಿ ಅಂತ ಬಂದಿದ್ದು ಯಾರೋ, ಬಸವರಾಜ ಗುತ್ತಗೆ ಸೇರಿದಂತೆ ಒಟ್ಟು 6 ಮಂದಿ ನಾವು ಶರಣಾಗ್ತೀವಿ ಅಂತ ಹೇಳಿ ಪೊಲೀಸರ ಮುಂದೆ ಬರ್ತಾರಲ್ಲ. ಆಗ ಇದೇ ಚನ್ನಕೇಶವ ಟಿಂಗ್ರಿಕರ್ ಅಲ್ಲಿಂದಲೇ ಪ್ರಕರಣವನ್ನ ತಿರುಚುವಂತ ಕೆಲಸವನ್ನ ಮಾಡ್ತಾರೆ. ಈ ಟಿಂಗ್ರಿಕರ್ಗೆ ಗೊತ್ತಿತ್ತು ನಿಜವಾಗ್ಲೂ ಕೊಲೆ ಮಾಡಿದಂಥವ್ರು ಯಾರು ಅಂತ ಹೇಳಿ. ಆದರೆ ಅವರನ್ನ ಮರೆಮಾಚಿ ಶರಣಾಗೋದಿಕ್ಕೆ ಬಂದಂತ 6 ಮಂದಿಯನ್ನ ಅರೆಸ್ಟ್ ಮಾಡಿ ಮುಂದಿನ ಕಾನೂನು ಪ್ರಕ್ರಿಯೆಯನ್ನ ಮುಂದುವರಿಸ್ತಾ ಹೋಗ್ತಾರೆ. ಹೇಗೆ ಕೇಸನ್ನ ತಿರುಚೋದಿಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ಮಾಡ್ತಾ ಹೋಗ್ತಾರೆ. ಹೇಗೆ? ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನ ಸಂಗ್ರಹಿಸೋದಿಲ್ಲ, ಸರಿಯಾದ ರೀತಿಯಲ್ಲಿ ಮಾರಕಾಸ್ತ್ರಗಳನ್ನು ಕೂಡ ಸಂಗ್ರಹಿಸೋದಿಲ್ಲ. ಟವರ್ ಡಂಪ್ ಇಂದ ಹಿಡಿದು ಇನ್ನು ಏನೇನು ತಾಂತ್ರಿಕ ಸಾಕ್ಷಿಗಳನ್ನ ಸಂಗ್ರಹ ಮಾಡಬೇಕು ಅದ್ಯಾವುದನ್ನು ಕೂಡ ಮಾಡೋದಿಲ್ಲ. ಅದರ ಬದಲಾಗಿ ಚನ್ನಕೇಶವ ಟಿಂಗ್ರಿಕರ್ ಮಾಡಿದ್ದೇನು? ಈ 6 ಮಂದಿ ನಾವೇ ಆರೋಪಿಗಳು ಅಂತ ಬಂದಿದ್ರಲ್ಲ, ಅವರಿಗೆ ಪೂರಕವಾಗಿ ಸಾಕ್ಷಿಯನ್ನ ಸೃಷ್ಟಿಸುವಂತ ಕೆಲಸ. ನಿಜವಾದಂತ ಸಾಕ್ಷಿಯನ್ನ ನಾಶ ಮಾಡೋದು, ಇಲ್ಲದಿರುವಂತ ಸಾಕ್ಷಿಯನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಇದೇ ಚನ್ನಕೇಶವ ಟಿಂಗ್ರಿಕರ್ ಹಂತ ಹಂತವಾಗಿ ಮಾಡ್ತಾ ಹೋಗ್ತಾರೆ. ಅದಾದ ಬಳಿಕ ಚನ್ನಕೇಶವ ಟಿಂಗ್ರಿಕರ್ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಕೂಡ ಮಾಡದೆ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡಿಬಿಡ್ತಾರೆ. ವಿನಯ್ ಕುಲಕರ್ಣಿ ಸಮೀಪಕ್ಕೂ ಪ್ರಕರಣ ಹೋಗದ ರೀತಿಯಲ್ಲಿ ನೋಡಿಕೊಳ್ತಾರೆ. ಅದಾದ ಬಳಿಕ ಒಂದಷ್ಟು ಮಂದಿ ವಿನಯ್ ಕುಲಕರ್ಣಿಯ ಹೆಸರನ್ನ ಹೇಳೋದಿಕ್ಕೆ ಶುರು ಮಾಡ್ಕೊಳ್ತಾರಲ್ಲ, ಆ ಸಂದರ್ಭದಲ್ಲಿ ಚನ್ನಕೇಶವ ಟಿಂಗ್ರಿಕರ್ ಯಾರ್ಯಾರು ವಿನಯ್ ಕುಲಕರ್ಣಿಯ ಹೆಸರನ್ನ ಹೇಳ್ತಾರೋ ಅವರಿಗೆ ಧಮಕಿ ಹಾಕುವಂತ ಕೆಲಸ, ಅವರಿಗೆ ಬೆದರಿಸುವಂತ ಕೆಲಸ, ಅವರಿಗೆ ಹೆದರಿಸುವಂತ ಕೆಲಸವನ್ನ ಮಾಡ್ತಾರೆ. ಇದೇ ಚನ್ನಕೇಶವಗೆ ಇನ್ನೊಂದಷ್ಟು ಮಂದಿ ಪೊಲೀಸ್ ಇಲಾಖೆಯಲ್ಲಿ ಇದ್ದಂತ ದುಷ್ಟರು ಸಾಥನ್ನ ಕೊಡ್ತಾರೆ. DSP ತುಳಜಪ್ಪ ಸುಲ್ಫಿ ಅಂತ ಅವ್ರ ಹೆಸರು ಕೇಳಿ ಬಂದಿತ್ತು. ಇದೇ ಯೋಗೇಶ್ ಗೌಡ ಅಣ್ಣನಿಗೆ ಹೋಗಿ ಬೆದರಿಕೆಯನ್ನು ಹಾಕಿದ್ರು, ರಾಜ್ಯ ಸಂಧಾನ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿ. ಹಾಗೆ ಚಂದ್ರಶೇಖರ್ ಅಂತ ಇನ್ನೊಬ್ಬರು ಆಫೀಸರ್, ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಅದೇ ರೀತಿಯಾಗಿ ವಾಸುದೇವ್ ನೀಲ್ಕೇಣಿ ACP ಆಗಿದ್ರಲ್ಲ, ಅವರ ಹೆಸರು ಕೂಡ ಆ ಸಂದರ್ಭದಲ್ಲಿ ಬಲವಾಗಿಯೇ ಕೇಳಿ ಬಂದಿತ್ತು. ಈ ರೀತಿಯಾಗಿ ಚನ್ನಕೇಶವಗೆ ಇನ್ನೊಂದಷ್ಟು ಮಂದಿ ಸಾಥ್ ಎಲ್ಲವೂ ಕೂಡ ಕೊಡ್ತಾ ಹೋಗ್ತಾರ. ಈ ಪ್ರಕರಣವನ್ನ CBIಗೆ ವಹಿಸುವವರೆಗೂ ಕೂಡ ಚನ್ನಕೇಶವನ ಟೈಮ್ ಬಹಳ ಚೆನ್ನಾಗಿತ್ತು. ಆರಾಮಾಗಿ ಲಂಚವನ್ನ ಸ್ವೀಕರಿಸಿ
ಇವರಿಗೆ ಏನೇನು ಮಾಡಬೇಕು ಎಲ್ಲವನ್ನು ಕೂಡ ಚೆನ್ನಕೇಶವ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ 19ರಲ್ಲಿ ಯಡಿಯೂರಪ್ಪನವರ ಸರ್ಕಾರ ಬರುತ್ತೆ, ಸಿಬಿಐ ತನಿಖೆಗೆ ವಹಿಸಲಾಗುತ್ತೆ. ಸಿಬಿಐ ತನಿಖೆಯ ಆರಂಭದಲ್ಲಿ ಅವರಿಗೆ ಸಕ್ಸಸ್ ಸಿಗುತ್ತೆ. ನಿಜವಾದಂತ 6ರಿಂದ 7 ಮಂದಿಯನ್ನ ಬಂಧಿಸಲಾಗುತ್ತೆ. ಆಗ ಅವರೆಲ್ಲರೂ ಕೂಡ ಒಂದಷ್ಟು ಹೆಸರುಗಳನ್ನ ಬಾಯ್ಬಿಡ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಈ ಚೆನ್ನಕೇಶವ ಟಿಂಗ್ರಿಕರ್. ಅವರ ಹೆಸರು ಬಾಯ್ಬಿಡೋದೇ ಬೇಡಿತ್ತು. ಸಿಬಿಐ ಅಧಿಕಾರಿಗಳು ಪೊಲೀಸರು ನಡೆಸಿದಂತ ತನಿಖೆಯನ್ನ ನೋಡಿ ಅವರೇ ಬೆಸ್ಟ್ ಬಿದ್ದುಬಿಟ್ಟಿದ್ರು. ಧಾರವಾಡ ಉಪನಗರ ಪೊಲೀಸ್ ಠಾಣೆ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದು ಇದೇ ಚೆನ್ನಕೇಶವ ಟಿಂಗ್ರಿಕರ್. ಹಾಗೆ ಆಗ ತನಿಖಾಧಿಕಾರಿಯು ಕೂಡ ಇದೆ ಚೆನ್ನಕೇಶವ ಟಿಂಗ್ರಿಕರ್. ಹೇಗೆ ಪ್ರಕರಣವನ್ನ ದಿಕ್ತಪ್ಪಿಸಬೇಕು, ಅಳ್ಳಿಡಿಸಬೇಕು, ಎಲ್ಲ ಕೆಲಸವನ್ನು ಕೂಡ ಚೆನ್ನಕೇಶವ ಟಿಂಗ್ರಿಕರ್ ಮಾಡಿ ಆಗಿ ಹೋಗಿತ್ತು. ವಿನಯ್ ಕುಲಕರ್ಣಿಯ ತಾಳಕ್ಕೆ ತಕ್ಕ ಹಾಗೆ ಕುಣಿದು ಅದಾದ ಬಳಿಕ ಸಿಬಿಐ ಅಧಿಕಾರಿಗಳು ಚೆನ್ನಕೇಶವ ಟಿಂಗ್ರಿಕರ್ ವಿಚಾರಣೆಯನ್ನು ಕೂಡ ಆರಂಭಿಸ್ತಾರೆ. ಅದಾದ ನಂತರ ಇದೇ ಚೆನ್ನಕೇಶವ ಹೈಕೋರ್ಟ್ಗೆ ಹೋಗ್ತಾರೆ. ನನ್ನ ಮೇಲಿನ FIR ನ ರದ್ದುಗೊಳಿಸಬೇಕು ಅನ್ನುವ ರೀತಿಯಲ್ಲಿ ಆಂಟಿಸಿಪೇಟರಿ ಬೇಲ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ತಾರೆ. ಸಿಬಿಐ ಅಧಿಕಾರಿಗಳು ಬಂಧಿಸೋಕೆ ಹೋದಂತ ಸಂದರ್ಭದಲ್ಲಿ ಎಸ್ಕೇಪ್ ಆದಂತ ಒಂದಷ್ಟು ಘಟನೆಗಳೆಲ್ಲವೂ ಕೂಡ ಆಗಿತ್ತು. ಹೀಗೆ ಬೇರೆ ಬೇರೆ ಒಂದಷ್ಟು ಬೆಳವಣಿಗೆಲ್ಲವೂ ಕೂಡ ಚೆನ್ನಕೇಶವಗೆ ಸಂಬಂಧಪಟ್ಟಾಗ ಆಗಿತ್ತು. ಅಂತಿಮವಾಗಿ ಈಗ ಚೆನ್ನಕೇಶವ ಟಿಂಗ್ರಿಕರ್ 7 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸುವಂತಾಗಿದೆ. ವಿಚಾರಣೆಯ ಸಂದರ್ಭದಲ್ಲಿ ಚೆನ್ನಕೇಶವ ಒಂದು ವಿಚಾರವನ್ನ ಬಾಯ್ಬಿಟ್ಟಿರ್ತಾರೆ. ಏನಂತ? ನಾನು 16 ಲಕ್ಷ ರೂಪಾಯಿ ಲಂಚವನ್ನ ತೆಗೆದುಕೊಂಡಿದ್ದೇನೆ ಎನ್ನುವಂತ ರೀತಿಯಲ್ಲಿ. ಅಂದರೆ ಲಂಚವನ್ನ ಪಡೆದುಕೊಂಡು ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಈ ದುಷ್ಟ ಚೆನ್ನಕೇಶವ ಮಾಡಿದ್ದ ಎನ್ನುವಂತ ಸಂಗತಿ ಅದಾದ ಬಳಿಕ ಬಯಲಿಗೆ ಬಂತು. ಈಗ ಮಾಡಿದ ತಪ್ಪಿಗೆ ಜೈಲು ಶಿಕ್ಷೆ, ಸಹಜವಾಗಿ ಕೆಲಸವನ್ನು ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಚೆನ್ನಕೇಶವನಿಗೆ ಎದುರಾಗಿ ಬಿಡ್ತು ನೋಡಿ. ಇದು ಚೆನ್ನಕೇಶವನ ವಿಚಾರ. ಈಗ ಒಂದು ಕೆಟ್ಟ ವಿಚಾರವನ್ನು ನೋಡಿದ್ವಲ್ಲ, ಈಗ ಒಳ್ಳೆಯ ವಿಚಾರಕ್ಕೆ ಬರೋಣ. ಅದು ರಾಕೇಶ್ ರಂಜನ್ಗೆ ಸಂಬಂಧಪಟ್ಟ ಹಾಗೆ. ಸಿಬಿಐ ಅಧಿಕಾರಿ 2020 ಸಂದರ್ಭದಲ್ಲಿ ಇವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಯಾಕಂದ್ರೆ ಆಗ ಇವರಿಗೆ ಮೆಡಲ್ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಟಾಪ್ 6 ಸಿಬಿಐ ಅಧಿಕಾರಿಗಳಿಗೆ ಮೆಡಲ್ ಆಗಿತ್ತು. ಅದರಲ್ಲಿ ಒಬ್ರು ರಾಕೇಶ್ ರಂಜನ್ ಕೂಡ ಇದ್ರು. ಈ 2011ರಲ್ಲಿ ಜನಾರ್ದನ್ ರೆಡ್ಡಿಯನ್ನು ಅರೆಸ್ಟ್ ಮಾಡಿದ್ರಲ್ಲಿ ಪ್ರಮುಖರು ಇದೇ ರಾಕೇಶ್ ರಂಜನ್. ಆಗ ಯಾರಿಗೂ ಕೂಡ ಸುಳಿವನ್ನ ಕೊಡದೆ ದಿಢೀರ್ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೋಗಿ ನಿಲ್ತಾರೆ. ಅದಾದ ಬಳಿಕ ಸ್ಥಳೀಯ ಪೊಲೀಸರು ಮಾಹಿತಿಯನ್ನು ಕೊಡ್ತಾರೆ. ಹಾಗೆ ನೀವು ಗಮನಿಸಿರ್ತೀರಿ, ಸಿನಿಮೀಯ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ರೇಡ್ ಆಗಿತ್ತು. ಜನಾರ್ದನ್ ರೆಡ್ಡಿಯನ್ನು ಅರೆಸ್ಟ್ ಮಾಡುವ ಕೆಲಸ ಎಲ್ಲವೂ ಕೂಡ ಆಗಿತ್ತು. ಮಾಡಿದ್ಯಾರು ಅಂದ್ರೆ ಇದೇ ದಕ್ಷ ಅಧಿಕಾರಿಯಾಗಿರುವಂತ ರಾಕೇಶ್ ರಂಜನ್. ಇವರ ಹಿನ್ನೆಲೆಯನ್ನು ಚುಟುಕಾಗಿ ನಾವು ಗಮನಿಸ್ತಾ ಹೋಗೋದಾದ್ರೆ, ಇಲ್ಲಿವರೆಗೆ ಹೆಚ್ಚು ಕಡಿಮೆ ಒಂದು 15ರಿಂದ 16 ಪ್ರಕರಣಗಳನ್ನ ಇವರು ಇದು ಮಾಡಿದ್ದಾರೆ. ಅದರಲ್ಲಿ ಬಹುತೇಕ ಎಲ್ಲವೂ ಕೂಡ ಸಕ್ಸಸ್ ಆಗಿದೆ, ಅಂದ್ರೆ ಶಿಕ್ಷೆಯನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೊಂದು 2-3 ಪ್ರಕರಣಗಳೇನೋ ವಿಚಾರಣೆಯ ಹಂತದಲ್ಲಿದೆ ಎನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಇವರು ಮೂಲತಃ ಬಿಹಾರದ ಪಾಟ್ನಾದವರು, ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದಂಥವರು, ಒಂದು ಬಡತನದ ಕುಟುಂಬದಲ್ಲಿ ಹುಟ್ಟಿದಂಥವರು. ಅದಾದ ಬಳಿಕ BSFಗೆ ಸೇರ್ಪಡೆ ಆಗ್ತಾರೆ. BSF ನಲ್ಲಿ ಇವರ ಚಾಣಕ್ಷತೆಯನ್ನು ಗಮನಿಸಿ ಇವ್ರನ್ನ ಇಂಟೆಲಿಜೆನ್ಸ್ ವಿಂಗ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಅಲ್ಲೂ ಕೂಡ ಬಹಳ ಅದ್ಭುತವಾದ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಓರ್ವ ಅಧಿಕಾರಿಯ ಮೂಲಕ ಇವರು ಸಿಬಿಐಗೆ ವರ್ಗಾವಣೆ ಆಗ್ತಾರೆ. ಸಿಬಿಐ ನಲ್ಲಿ ಹಂತ ಹಂತವಾಗಿ ಬಂದು ಅವರು ಇನ್ಸ್ಪೆಕ್ಟರ್ ಹಂತದವರೆಗೂ ಕೂಡ ಬರ್ತಾರೆ ಸಿಬಿಐ ನಲ್ಲಿ. ಅದಾದ ಬಳಿಕ ಸಿಬಿಐ ನಲ್ಲಿ ಒಳ್ಳೆ ಹೆಸರನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹೀಗಾಗಿ ಸಾಲು ಕೇಸ್ಗಳನ್ನ ಇವರು ಭೇದಿಸ್ತಾ ಹೋಗ್ತಾರೆ. ಈ ರಾಕೇಶ್ ರಂಜನ್ ಕೈಯಲ್ಲೇ ವಿನಯ್ ಕುಲಕರ್ಣಿ ಇದು ಕೆಟ್ಟೋಗ್ಬಿಟ್ಟಿತ್ತು, ಅಂದ್ರೆ ಗ್ರಾಚಾರವೇ ಕೆಟ್ಟೋಗ್ಬಿಟ್ಟಿತ್ತು. ಯಾಕಂದ್ರೆ ಇಂಥ ದಕ್ಷ ಅಧಿಕಾರಿ ಕೈಯಲ್ಲೇ ವಿನಯ್ ಕುಲಕರ್ಣಿ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ರಾಕೇಶ್ ರಂಜನ್ ಯಾವುದೇ ಆಮಿಷಕ್ಕೂ ಬಗ್ಗದೆ, ಯಾವುದೇ ಬೆದರಿಕೆಗೂ ಜಗ್ಗದೆ ತುಂಬಾ ನೀಟಾಗಿ ತನಿಖೆಯನ್ನ ಆರಂಭದಿಂದಲೂ ಕೂಡ ಮಾಡ್ತಾ ಹೋಗ್ತಾರೆ. ಸಾಕ್ಷಿಯನ್ನ ನೀಟಾಗಿ ಕ್ರೋಢೀಕರಣವನ್ನು ಮಾಡ್ತಾ ಹೋಗ್ತಾರೆ. ಅವರಿಗೆ ಬಸವರಾಜು ಕೊರವಾಯಿಂದ ಹಿಡಿದು ಸಾಕಷ್ಟು ಮಂದಿಯ ಸಾಥನ್ನು ಕೂಡ ಕೊಡ್ತಾ ಹೋಗ್ತಾರೆ. ಹಾಗೆ ಯೋಗೇಶ್ ಗೌಡ ಅಣ್ಣ ಆಗಿರುವಂತಹ ಗುರುನಾಥ್ ಗೌಡ, ಈ ರೀತಿಯಾಗಿ ಒಟ್ಟಾರೆಗೆ ರಾಕೇಶ್ ರಂಜನ್ ಅತ್ಯದ್ಭುತವಾಗಿ ತನಿಖೆಯನ್ನ ಮಾಡ್ತಾರೆ. ಓರ್ವ ದಕ್ಷ ಅಧಿಕಾರಿ ಇದ್ರೆ ಏನಾಗಬಹುದು ಅನ್ನೋದಕ್ಕೆ ಈ ಪ್ರಕರಣ ಬೆಸ್ಟ್ ಎಕ್ಸಾಂಪಲ್. ಈಗ ಇನ್ನೊಂದು ವಿಚಾರಕ್ಕೆ ಬರ್ತೀನಿ. ಅದು ಯೋಗೇಶ್ ಗೌಡ ಪತ್ನಿಗೆ ಸಂಬಂಧಪಟ್ಟ ಹಾಗೆ. ಬಂಧುಗಳೇ, ಯೋಗೇಶ್ ಗೌಡ ಪತ್ನಿ ಮಲ್ಲವ್ವ ಯೋಗೇಶ್ ಗೌಡ ಹತ್ಯೆ ಆಗ್ತಿದ್ದ ಹಾಗೆ ಬಹಳ ಸಂಕಟವನ್ನು ಅನುಭವಿಸಿದ್ರು, ಕಣ್ಣೀರನ್ನ ಹಾಕಿದ್ರು, ಹೋರಾಟ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಸಿಬಿಐ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ರು. ವಿನಯ್ ಕುಲಕರ್ಣಿ ಹೆಸರನ್ನು ಕೂಡ ಹೇಳಿದ್ರು. ಭಾರಿ ಜೋರಾಗಿ ಅವರ ಅಬ್ಬರ ಅಂತದೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಜೋರಾಗಿತ್ತು. ಹೀಗಿದ್ದಂತ ಯೋಗೇಶ್ ಗೌಡ ಪತ್ನಿ 2017 ಡಿಸೆಂಬರ್ 20 ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಬರೀ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದು ಮಾತ್ರ ಅಲ್ಲ, ನನ್ಗೆ ಯಾರೋ ವಿನಯ್ ಕುಲಕರ್ಣಿ ಹೆಸರನ್ನ ಹೇಳೋದಕ್ಕೆ ಹೇಳಿದ್ರು, ಅದಕ್ಕೆ ಹೇಳ್ದೆ. ಇದ್ರಲ್ಲಿ ವಿನಯ್ ಕುಲಕರ್ಣಿ ಪಾತ್ರ ಇಲ್ಲ ಅಂದ್ಬಿಡ್ತಾರೆ ಅವ್ರು. ಇದ್ದಕ್ಕಿದ್ದ ಹಾಗೆ ಉಲ್ಟಾ ಹೊಡೆದು ಬಿಡ್ತಾರೆ. ಅದು ಒಂದು ರೀತಿಯಲ್ಲಿ ಇವತ್ತಿಗೂ ರಹಸ್ಯ ಆಗಿ ಇದಾಗ್ಬಿಟ್ಟಿದೆ. ಅಂದ್ರೆ ಯಾರು ಅವ್ರನ್ನ ಸಂಪರ್ಕ ಮಾಡಿದ್ರು, ಯಾರು ಕಾಂಗ್ರೆಸ್ಗೆ ಸೇರ್ಪಡೆ ಆಗುವಂತವನ್ನ ಒತ್ತಾಯಿಸಿದ್ರು, ಯಾರಾದ್ರೂ ಬೆದರಿಕೆಯನ್ನ ಹಾಕಿದ್ರ, ಆಮಿಷವನ್ನ ಒಡ್ಡಿದ್ರ, ಅಥವಾ ಏನಾದ್ರೂ ಅವ್ರಿಗೆ ತಗೊಂಡೋಗಿ ಕೊಟ್ಟಿದ್ರ, ಇವತ್ತಿಗೂ ಕೂಡ ಇರುವಂತಹ ಪ್ರಶ್ನೆ. ನೋಡಿ, ಓರ್ವ ಕೊಲೆ ಆದಂತ ವ್ಯಕ್ತಿಯ ಪತ್ನಿಯೇ ಯಾರು ಕೊಲೆ ಮಾಡಿದ್ರು, ಯೋಗೇಶ್ ಗೌಡನ್ನ ವಿನಯ್ ಕುಲಕರ್ಣಿ ಕೊಲೆ ಮಾಡಿದ್ದು, ಆ ವಿನಯ್ ಕುಲಕರ್ಣಿನೇ ಹೊಗಳುತ್ತಾರೆ. ವಿನಯ್ ಕುಲಕರ್ಣಿ ಇದ್ದಂಥ ಪಕ್ಷಕ್ಕೆ ಸೇರ್ಪಡೆ ಆಗಿಬಿಡ್ತಾರೆ. ನೋಡಿ ಎಂಥ ದುರಂತ ಅದು ಮಲ್ಲವ್ವ ಅವರ ವಿಚಾರದಲ್ಲಿ. ನೀವು ಸಾಕಷ್ಟು ಮಾಧ್ಯಮದವರು ಪ್ರಶ್ನೆ ಮಾಡ್ತಾ ಇದ್ರು, ಅವ್ರು ಯಾವುದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇರಲಿಲ್ಲ.
ಏನೋ ಗೊತ್ತಿಲ್ಲ, ಓರ್ವ ಹೆಣ್ಣುಮಗಳು, ನಾನೇನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ, ಈ ವಿಚಾರವನ್ನು ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು, ಆ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದೆ. ಇನ್ನೊಂದು ಕೊನೆಯದಾಗಿ ಯೋಗೇಶ್ ಗೌಡ ಹಂತಕ ವಿನಯ್ ಕುಲಕರ್ಣಿ ಇದೀಗ ಶಾಸಕ ಸ್ಥಾನವನ್ನ ಕಳೆದುಕೊಳ್ತಾರೆ. 2 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆಗಿರುವಂತ ಕಾರಣಕ್ಕಾಗಿ ಬಹುತೇಕ ರಾಜಕೀಯ ಜೀವನ ಅಂತ್ಯ ಆದ ರೀತಿಯಲ್ಲಿ, ರಾಜಕೀಯ ಜೀವನ ಹಸನಾಗಿರಬೇಕು ಅಂತೇಳಿ ತನ್ನ ರಾಜಕೀಯ ಎದುರಾಳಿ ಯೋಗೇಶ್ ಗೌಡನನ್ನ ಅತ್ಯಂತ ಕೆಟ್ಟದಾಗಿ ಭೀಕರವಾಗಿ ಕೊಲೆ ಮಾಡಿಸಿದ್ರು. ಆದ್ರೆ ಇದೀಗ ಅದೇ ರಾಜಕೀಯ ಜೀವನ ಅದೇ ಪ್ರಕರಣದ ಮೂಲಕ ಒಂದು ರೀತಿಯಲ್ಲಿ ಕಂಪ್ಲೀಟ್ ಇದಾಗುವಂತ ಹಂತಕ್ಕೆ ಬಂದುಬಿಟ್ಟಿದೆ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.